ನ್ಯಾಯ ಸಿಗಲಿಲ್ಲ ಯಾಕಂತ ಅವಲ್ಲಿ ಕೇಳಿದ್ರಿ, ಸಭಾಪತಿಗಳ ಹತ್ರ ಮನವಿ ಮಾಡಿದ್ರಿ. ನಾನು ಈ ಬಗ್ಗೆ ಏನೂ ಮಾತಾಡಿಲ್ಲ. ನಾನು ಬಹಳ ಶಾಕ್ನಲ್ಲಿದ್ದೀನಿ, ಬಹಳ ದುಃಖದಲ್ಲಿದ್ದೀನಿ. ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟಲ್ನಲ್ಲಿದ್ದರು, ನನಗೆ ಫೋನ್ ಮಾಡಿದ್ಲು, ಅಮ್ಮ ಯು ಆರ್ ಅ ವಾರಿಯರ್, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದರು. ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ, ನನಗೆ ಫೋನ್ ಮಾಡಿ ಧೈರ್ಯ ತುಂಬಿದ್ದಾನೆ. ನನ್ನ ತಮ್ಮ ಬೆನ್ನಿಗಿದ್ದಾರೆ, ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡಕ್ಕೆ ಹೋಗೋದು. ನ್ಯಾಯ ಸಿಗಲಿಲ್ಲ ಯಾಕಂತ ಅವಲ್ಲಿ ಕೇಳಿದ್ರಿ, ಸಭಾಪತಿಗಳ ಹತ್ರ ಮನವಿ ಮಾಡಿದ್ರಿ. ನಾನು ಈ ಬಗ್ಗೆ ಏನೂ ಮಾತಾಡಿಲ್ಲ. ನಾನು ಬಹಳ ಶಾಕ್ನಲ್ಲಿದ್ದೀನಿ, ಬಹಳ ದುಃಖದಲ್ಲಿದ್ದೀನಿ. ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟಲ್ನಲ್ಲಿದ್ದರು, ನನಗೆ ಫೋನ್ ಮಾಡಿದ್ಲು, ಅಮ್ಮ ಯು ಆರ್ ಅ ವಾರಿಯರ್, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದರು. ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ, ನನಗೆ ಫೋನ್ ಮಾಡಿ ಧೈರ್ಯ ತುಂಬಿದ್ದಾನೆ. ನನ್ನ ತಮ್ಮ ಬೆನ್ನಿಗಿದ್ದಾರೆ, ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡಕ್ಕೆ ಹೋಗೋದು.